ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಏನಿವತ್ತು ಇಷ್ಟೊಂದು ಜೋಶಾಗಿ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ವಿಷಯ ಗೊತ್ತಾಗುತ್ತೆ ಏನಿವತ್ತು ಅಂತ ಅಂದ್ಬಿಟ್ಟು. ಬನ್ನಿ, ಇವತ್ತು ನನಗೆ ಮೇಕಪ್ ಮಾಡೋಕ್ಕೆ ಬಂದಿರೋದು ನಮ್ಮ ಹುಡುಗಿನೇ, ಅಂದರೆ ರೂಪ. ಇದೊಂದು ಸ್ವಲ್ಪ ಮಾಡಿ ಆಮೇಲೆ ಇನ್ನೊಂದು ಏನಾದ್ರು ಮಾಡೋಣ ನೋಡಿ ಫ್ರೆಂಡ್ಸ್, ಮಕ್ಕಳು ಸುಣ್ಣ ಬೆಳೀತಾ ಇದಾರೆ. ಇದು ಒಂದ್ಸಲ ಹಾಕೋರು ಮುಗೀತು, ಒಬ್ರಿಗೆ ಹಾಕೋರು ವೇಸ್ಟ್ ಅದು. ಇದಿಲ್ಲ, ಇದು ಯೂಸ್ ಮಾಡ್ಬೋದು ಇನ್ನೊಂದ್ಸಲ. ಮೊದಲೇ ಲೇಟಾಗಿತ್ತು. ನಮ್ಮ ಮನೆಯವ್ರಿಗಂತೂ ವೀಡಿಯೋ ಮಾಡಿ ಅಂದರೆ ಬರೀ ಕಾಮಿಡಿನೇ ಮಾಡ್ತಿದ್ರು. ನನಗಂತೂ ನಗು ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಅವಳು ಮೇಕಪ್ ಕೂರಲ್ಲ ಕಣೆ, ಆರಾಮಾಗಿರೆ ಅಂತಲೇ ಹೇಳ್ತಾನೆ ಇದ್ಲು. ನನಗಂತೂ ನಗು ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅಷ್ಟು ನಗಿಸ್ತಿದ್ರು. ನಮ್ಮ ಮನೆಯವರು ಅಂತೂ ಎಷ್ಟು ಇದು ಮಾಡ್ತಿದ್ರು ಅಂದರೆ, ಸುಣ್ಣ ಬಳಿತಿದ್ದಾರೆ, ಆಮೇಲೆ ಆ ಲಿಪ್ಸ್ಟಿಕ್ ಅಷ್ಟೇ, ತುಟಿ ನೋಡಿ ಹೆಂಗೆ ಕಾಣಿಸ್ತಿದೆ, ಹಾಗೆ ಹೀಗೆ ಅಂತ ಏನೇನೋ ಕಮೆಂಟ್ ಮಾಡ್ತಾಯಿದ್ರು. ನಮ್ಗೆ ಅದರಿಂದ ಅವಳಿಗೂ ಮೇಕಪ್ ಮಾಡೋಕ್ಕಾಗ್ತಿಲ್ಲ, ನನಗೂ ಸುಮ್ಮನೆ ಇರೋಕ್ಕಾಗ್ತಿಲ್ಲ. ಆಮೇಲೆ ಅವ್ರಿಗೆ ಹೇಳ್ಬಿಟ್ವಿ, ಸುಮ್ಮನೆ ಇರಿ, ನಾವು ಬೇಗ ಹೋಗ್ಬೇಕಲ್ವಾ ಅಂತಂದ್ಬಿಟ್ಟು. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ನಂದು ಮೆಟರ್ನಿಟಿ ಶೂಟ್ ಇದ್ದಿದ್ದ ಕಾರಣ ರೂಪನ ಕರೆಸ್ಕೊಂಡಿದ್ದೆ ಮೇಕಪ್ಗೆ ಅಂತ ಅಂದ್ಬಿಟ್ಟು. ಅವಳು ಹೇಳ್ಬಿಟ್ಟಿದ್ಲು, ನಿನ್ನ ಮೆಟರ್ನಿಟಿ ಶೂಟ್ಗೂ ನಿನ್ನ ಸೀಮಂತಕ್ಕೂ ನಾನೇ ಮೇಕಪ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದು ಒಂದಿರಲಿ ಮಧ್ಯದಲ್ಲಿ ಕಾಮಿಡಿ. ನಾ ಸ್ಟ್ಯಾಂಡ್ ದಂಡಕ್ಕೆ ದುಡ್ಡು ಕೊಟ್ಟು ತರಿಸಿರೋದು. ನೀಟಾಗಿ ಬೆಳಕು ಪ್ರತಿಯೊಂದು ಎಲ್ಲ ಮೊದಲೇ ಬಾಂಡ್ ಆಗೈತೆ. ನಮ್ಮ ಮನೆಯವ್ರು ಚೆನ್ನಾಗಿಡ್ತಾರೆ. ಮೇಲ ಕೆಳಗ ಇನ್ನು ಕರೆಕ್ಟ್ ಇಲ್ವಾ? ಇರಲಿ ಅಲ್ಲ. ಇನ್ನೊಂದು ಸಾರಿಗೆ ಇದು ಚೇಂಜ್ ಮಾಡೋಣ. ರೂಮ್ ಒಳಗೆ ಹೋಗ್ಬಿಟ್ಟಾನೆ. ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಿ ಅಂತಂದರೆ ಹತ್ರಕ್ಕೆ ಬರ್ತಾರೆ. ಯಪ್ಪ ದೇವ್ರೆ, ನನ್ನ ಮೂಗು ಒಳ್ಳೆ ದಪ್ಪ ಆಗ್ಬಿಟ್ಟೈತೆ. ಅಂಥದ್ರಲ್ಲಿ ಇವ್ರು ಬೇರೆ ಹತ್ರ ಬಂದು ಬೇರೆ ವೀಡಿಯೋ ಮಾಡ್ತಿದ್ರು. ನಾನು ಅದಕ್ಕೆ ಹೇಳ್ತಾಯಿದ್ದೆ, ಹತ್ರ ಬರಬೇಡಿ ಅಂತ ಅಂದ್ಬಿಟ್ಟು. ಮತ್ತು ಮೇಕಪ್ ನೋಡಿ ಹೇಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಕಾಣ್ತಿತ್ತು ನನಗಂತೂ ಮೇಕಪ್ಪು. ಆಮೇಲೆ ಹೇರ್ ಸ್ಟೈಲ್ ಮಾಡ್ತಾಯಿದ್ಲು. ಇವಳಿಗಂತೂ ನನಗೆ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಅವಳಿಗೆ ಇಲ್ದಿದ್ದು ಸಿಟ್ಟು ಬರುತ್ತೆ, ಬೇಜಾರು ಆಗೋಗುತ್ತೆ. ಯಾಕೆ ಅಂತಂದರೆ ನನ್ನ ಕೂದಲು ಈ ಕಡೆ ಕರ್ಲಿ ಹೇರು ಅಲ್ಲ, ಈ ಕಡೆ ಸ್ಟ್ರೈಟು ಇಲ್ಲ. ಹಂಗಾಗಿ ಅವಳು ತುಂಬ ಕಷ್ಟ ಬಾಚೋದು ಅಂತ ಅಂತಿರ್ತಾಳೆ, ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಕೊನೆಗೂ ಹೆಂಗೋ ಬಾಚಿದ್ದೆಲ್ಲ ಆದಮೇಲೆ ನಮಗೂ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗೋದಕ್ಕೆ ಅಂತಂದ್ಬಿಟ್ಟು. ನಾವು ಎಲ್ಲಿಗೆ ಹೋದ್ವಿ ಅಂತಂದರೆ ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸು, ಇಲ್ಲಿಗೆ ಹೋಗಿದ್ದಿದ್ದು ನಾವು. ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ನಾವು ಮೇಲ್ಕೋಟೆಗೆ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಬೇಡ ಟ್ರಾವೆಲ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲೇ ಹೋಗೋಣ ಅಂತ ಅಂದ್ವಿ. ಅದಕ್ಕೆ ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇರೋದು. ನಂದಾಯಿತು, ಇವಾಗ ನಮ್ಮ ಮನೆಯವ್ರದ್ದು. ಹಂಗೆ ಸ್ವಲ್ಪ ಟಚಪ್ ಮಾಡು ಅಂತ ಹೇಳಿದೆ, ಅದಕ್ಕೆ ಮಾಡ್ತಾ ಇದ್ದಾಳೆ ರೂಪ. ನಮ್ಮ ಮನೆಯವ್ರಿಗಂತೂ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಒತ್ತಾಯ ಮಾಡಿದ್ದೀನಿ ಅಂದರೆ ಅಷ್ಟು ಒತ್ತಾಯ ಮಾಡಿದ್ದೀನಿ. ಇವಾಗ ನೋಡಿದ್ರೆ ಸುಮ್ಮನೆ ಕೂತಿದ್ದಾರೆ, ನಾನು ಒತ್ತಾಯ ಮಾಡಿದ್ದು ನನಗೆ ಗೊತ್ತು. ಅಯ್ಯೋ, ಈ ಕಟ್ಟಿಂಗ್ ಮಾಡ್ಸಕ್ಕೆ ಹೊಸಿ ಇದು ಮಾಡಿ ಅವ್ರು ಎಷ್ಟು ಮಾಡಿಸಿರ್ಲಿಲ್ಲ ಅಣ್ಣ ಮದ್ವೆಲಿ. ಅದು ಅವ್ರ ಕಡೆ ಚಪ್ಪರ ಹಾಕೋಕ್ಕೂ ಮುಂಚೆ ಕಟ್ಟಿಂಗ್ ಮಾಡಿಸ್ಬೇಕಂತೆ ಮನೆ ಬಾಗ್ಲಿಗೆ ಬಂದು. ಅದಕ್ಕೋಸ್ಕರ ಮತ್ತೆ ಅಷ್ಟು ಮಾಡಿಸಿರೋದು. ಹೌದು, ಬೆಂಗಳೂರಿಂದನೇ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ರು. ಪಾಪ ನಮ್ಮ ಹುಡುಗಿ ಮದುವೆಯಾಗಿ ಇನ್ನೂ ಒಂದೇ ವಾರ ಆಗಿದ್ದಿದ್ದು, ಅಂದರೂ ಬಂದಿದ್ದಾಳೆ ನನಗೆ ಮೇಕಪ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಜೊತೆ ಎಲ್ಲ ಅವಳು ಬೆಳಗ್ಗೆ ಬಂದಿದ್ದು, ಸಾಯಂಕಾಲ ರಾತ್ರಿವರೆಗೂ ನಮ್ಮ ಜೊತೆನೇ ಇದ್ಲು. ನೀವೇ ನೋಡಿ ಫುಲ್ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ. ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು, ಈಗ ಹೊರಡಬೇಕಾಗಿತ್ತು. ಅದಕ್ಕೆ ಅಂತ ಅಂದ್ಬಿಟ್ಟು ಅವಳು ಫುಲ್ಲೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ಲು. ಎಲ್ಲ ಅಳ್ತ್ಕೊಂಡಿದ್ವಲ್ಲ, ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದನೂ ಹೊರಟ್ವಿ.
ನಾವು ಆಲ್ಮೋಸ್ಟ್ ಅಲ್ಲಿಗೆ ರೀಚ್ ಆದಾಗ 12:30 ಏನೋ ಆಗಿತ್ತು. ಅಣ್ಣ ಪಾಪ 9 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ಅಂತ ಹೇಳಿದರು. ಏನೂ ಮಾಡೋಕ್ಕಾಗಲ್ಲ, ಹುಡುಗಿರು ರೆಡಿ ಆಗೋದು ಅಂತ ಅಂದರೆ ಹಂಗೆ ಅಲ್ವಾ. ಸ್ವಲ್ಪ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಮೇಕಪ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಹೀಗೆ ಅಂತ ಅಂದ್ಬಿಟ್ಟು. ನನಗಂತೂ ಫುಲ್ಲು ಖುಷಿಯಾಗೋಯ್ತು, ಫುಲ್ಲು ಇಷ್ಟ ಆಗಿದೆ ತುಂಬಾ. ಪರವಾಗಿಲ್ವಾ ಈಗ ಸರಿ ಹೋಯ್ತಾ? ಕೂತಾಯ್ತಾ? ಎಲ್ಲ ಬಿದೋಗಲ್ಲ, ನೀವು ಉಜ್ಜಬಾರ್ದು ಅಷ್ಟೇ. ಹೆಂಗೆ ಅನಿಸ್ತಿದೆ ಲೆನ್ಸ್ ಹಾಕ್ಕೊಂಡು? ಭಾಳ ಹೆಣ್ಮಕ್ಳಿಗೆ ತುಂಬ ಕಷ್ಟ. ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆ ಕಷ್ಟ. ಹೆಣ್ಮಕ್ಳಿಗೆ ತುಂಬ ಕಷ್ಟ. ನೋಡಿ ನಿಮ್ಮ ವೈಫ್ ಹಾಕೊಂಡು ಹೆಂಗೆ ಪೋಸ್ ಕೊಡ್ತಾವ್ರೆ ಅಲ್ಲಿ. ಅವರು ಪೋಸ್ ಕೊಡೋಕ್ಕೆ ಅಂತಲೇ ಇರೋದಲ್ಲ. ರಾತ್ರಿ ಎಲ್ಲ ಬೇರೆ ನಿದ್ದೆ ಮಾಡಿಲ್ಲ. ನಮ್ಮ ಮನೆಯವರು ಫಸ್ಟ್ ಟೈಮ್ ಲೆನ್ಸ್ ಹಾಕಿದ್ರು, ಹಂಗಾಗಿ ಅದು ಕಣ್ಣು ಉಚ್ಕೊಂಡ್ಬಿಟ್ಟಿದ್ದಾರೆ, ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಕೈಯಲ್ಲೇ ಹಿಡ್ಕೊಂಬಂದಿದ್ರಂತೆ. ಆಮೇಲೆ ರೂಪ ಹಾಕಿದ್ದಾಳೆ ಸರಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೇ ಹೇಳ್ತಾಯಿದ್ರು. ತುಂಬ ಕಷ್ಟ ಅದನ್ನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತ. ನಾನು ಕಾಸ್ಟ್ಯೂಮ್ ಬಂದುಬಿಟ್ಟು 2 ಸ್ಯಾರಿ, 1 ಗೌನು, 1 ವೆಸ್ಟ್ರನ್ ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆ್ಯಕ್ಷನ್ ಅಂದಾಗ ಅವ್ರನ್ನ ನೋಡ್ಬೇಕಮ್ಮ. ಕ್ಲೋಸ್ ಮಾಡ್ಲಾ ಕೈನ? ಹೇಳ್ತೀನಿ ಬ್ರೋ, ಕೌಂಟ್ ಕೊಡ್ತೀನಿ. 1 2 3 ಆ್ಯಕ್ಷನ್. ಅದು ನೋಡ್ತಿರಲ್ಲ, ನಾರ್ಮಲಾಗಿ ಸ್ಮೈಲ್ ಮಾಡ್ತಾರೆ ನೋಡಿ. ಹಾಗೆ ಮುಖ ಮುಖ ನೋಡಿ, ಫೀಲ್ ಮಾಡ್ತಾ ಇದ್ದೀರಾ? ಟಚ್ ಮಾಡೋಣ ಹಣೆ. ನಾನಂತೂ ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿದ್ದೆ, ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಥರ ಅವ್ರಿಗೂ ಪಂಚೆ ಮತ್ತು ಕಚ್ಚೆ ಪಂಚೆ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು. ಮತ್ತು ಹೇಗೆ ಕಾಣಿಸ್ತಿದ್ದೀನಿ, ಯಾವುದು ನನಗೆ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಹೇಳಿ, ಮಿಸ್ ಮಾಡಬೇಡಿ, ಕಮೆಂಟ್ ಮಾಡಿ. ಹೇಗೆ ಅನಿಸ್ತಿದೆ ಮೆಟರ್ನಿಟಿ ಶೂಟು? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹಾಂ, ನಿಮ್ಮ ವೈಫು ಹೋದರೆ 1 ಅವರ್ ಮಾಡ್ತಾರೆ. ನಾನಂತೂ ಒಂದೊಂದು ಸತಿ ರೆಡಿ ಆಗೋದಕ್ಕೆ ಹೋದರೆ 1 ಅವರ್ ಈಚೆನೇ ಬರ್ತಿರ್ಲಿಲ್ಲ. ಪಾಪ ಅಣ್ಣ ಆಗಿದ್ದಕ್ಕೆ ಸಹಿಸ್ಕೊಂಡಿದ್ದಾರೆ, ಬೇರೆಯವರಾಗಿದ್ದರೆ ಬೈದೇ ಬಿಟ್ಟಿರೋರೇನೋ ಎಷ್ಟೊತ್ತರೆಗೂ ಹೋಗ್ತೀರಾ ಅಂತ ಅಂದ್ಬಿಟ್ಟು. ಇದೆಲ್ಲ ಆದಮೇಲೆ ನನಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಅಣ್ಣಂಗೆ ಹೇಳ್ದೆ ಹೊಟ್ಟೆ ತುಂಬ ಹಸಿತಿದೆ ಅಂತ. ಅದಕ್ಕೆ ಬಾ ನಿಂಗೋಸ್ಕರ ಬಿರಿಯಾನಿ ಮಾಡಿಸಿದ್ದೀನಿ ಅಂತ. ಸರ್ ಇವತ್ತು ಕ್ಲೋಸ್ ಇದೆ, ನಂಬರ್ ಕಳಿಸಿ, ಕೆಲಸ ಆಗುತ್ತೆ. ನಾಳೆ ಸಿಗುತ್ತೆ ಪ್ಲೇಟ್. ನಾಳೆ ಸಿಗೋದು, ನಂಬರ್ ಕಳಿಸಿ 900 ಆಗುತ್ತೆ. ಪೇಮೆಂಟ್ ಮಾಡಿ ನಾಳೆ ನಿಮಗೆ ಒಂದು 12 ಗಂಟೆ ಸಿಗುತ್ತೆ. ಊಟ ಅಂತೂ ಸಖತ್ತಾಗಿತ್ತು. ನನಗಂತೂ ಒಂಚೂರು ಎನರ್ಜಿನೇ ಕಮ್ಮಿ ಆಗಿಲ್ಲ. ಯಾಕೆ ಅಂದರೆ ಫುಲ್ ಖುಷಿ ಅಲ್ವಾ ನನಗೆ ಇವತ್ತಿನ ದಿನ. ಈ ದಿನಕ್ಕೆ ನಾನು ಎಷ್ಟು ಕಾದಿದ್ದೀನಿ ಅಂತಂದರೆ ನನಗೆ ಮಾತ್ರ ಗೊತ್ತು. ಯಾರಿಗೇ ಆಗಲಿ ಒಂದು ಡ್ರೀಮ್ ಇದ್ದೇ ಇರುತ್ತಲ್ವ, ಈ ಥರ ಎಲ್ಲ ಫೋಟೋಸ್ ತೆಗೆಸ್ಕೋಬೇಕು ಅಂತ ಅಂದ್ಬಿಟ್ಟು. ಹಾಗೆ ನನಗೂ ಕೂಡ, ನನಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು. ನಂಗೆ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ. ಚೆನ್ನಾಗಿ ಕಾಣಿಸ್ತೈತೆ. ಇಟ್ಕೊಳ್ಳಿ, ಬ್ಲೇಸರ್ ಇಟ್ಕೊಳ್ಳಿ. ಗುಡ್ ಮಾ, ಸ್ವಲ್ಪ ಹಾಗೆ ಇದೆ. ಹ್ಯಾಪಿ ಸ್ಮೈಲ್. ಹ್ಯಾಪಿ ಬ್ರದರ್. ನಾನಂತೂ ಮೆಟರ್ನಿಟಿ ಶೂಟ್ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಎಷ್ಟು ಜಗಳ ಆಡಿದ್ದೀನಿ ಅಂದರೆ ಅಷ್ಟು ಜಗಳ ಆಡಿದ್ದೀನಿ. ಆದರೂ ನಮ್ಮ ಮನೆಯವ್ರು ಮಾಡಿಸ್ತೀನಿ ಅಂತ ಹೇಳಿದರು. ಸರಿ ಅಂತ ಯಾರಿಗೆ ಹೇಳೋದು ಅಂತ ಅಂದ್ಕೊಂಡಿರ್ಬೇಕಾದ್ರೆ ನಮ್ಮ ಮದುವೆಲಂತೂ ಅಧ್ವಾನ ಮಾಡಾಕ್ಬಿಟ್ಟಿದ್ರು ಫೋಟೋಸ್ನ. ಹಾಗಾಗಿ ನಾವು ಇವಾಗ ಫೋಟೋಸ್ ತೆಗೆಸ್ಲೇಬೇಕು ಅಂತ, ಚೆನ್ನಾಗಿ ತೆಗೆಸ್ಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಅಣ್ಣಂಗೆ ಹೇಳಿದ್ವಿ. ಅಂದರೆ ಇವ್ರು ಬಂದು ನಮ್ಮ ಅಪ್ಪನ ಅಕ್ಕನ ಮಗ. ಫೋಟೋಸ್ ಅಂತೂ ಮಸ್ತಾಗಿ ತೆಗ್ದಿದ್ದಾರೆ. ನಿಮಗೆ ಆಲ್ಬಮ್ ಬರಲಿ ಇರಿ, ನಾನು ತೋರಿಸ್ತೀನಿ, ಸಕ್ಕತ್ತಾಗಿದೆ. ನಾನಂತೂ ನೋಡಿ ಅದು ಎಷ್ಟು ಸತಿ ಹೇಳಿದ್ದೀನೋ, ಎಷ್ಟು ಚೆನ್ನಾಗಿ ತೆಗ್ದಿದ್ದೀರಾ ಅಂದರೆ ಅಷ್ಟು ಚೆನ್ನಾಗಿ ಫೋಟೋಸ್ ತೆಗ್ದಿದ್ದೀರಾ ಅಂತ ಹೇಳ್ತಾನೆ ಇರ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಫೋಟೋಸ್ ತೆಗ್ಕೊಟ್ಟಿದ್ದಾರೆ. ಬರಬಾರ್ದು. ಹೋಲ್ಡ್ ಮಾಡಿ, ಚೀಸ್, ಸ್ಮೈಲ್. ಅಂದ್ರೆ ಪಕ್ಕದ್ದು ಅಂತ ಇದ್ರು. ಹ್ಯಾಪಿ ಬ್ರದರ್.
ನಿಜವಾಗ್ಲೂ ಈ ಡೇನ ಯಾವತ್ತೂ ಮರೆಯೋದಿಲ್ಲ, ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ, ಅಷ್ಟು ಫನ್ನಿ ಮೂಮೆಂಟು ಕೂಡ ಇತ್ತು. ನಿಜ ಚೆನ್ನಾಗಿತ್ತು, ಯಾಕೆಂದರೆ ಕಂಫರ್ಟಬಲ್ ಇದ್ದರು ಎಲ್ಲರೂ. ಹಾಗಾಗಿ ಈಗ ರೂಪನೂ ನನಗೆ ಗೊತ್ತಿರೋರು, ಅಣ್ಣನೂ ನನಗೆ ಗೊತ್ತಿರೋರ, ಹಾಗಾಗಿ ನನಗೆಲ್ಲಿ ಏನು ಒಂಥರ ಮುಜುಗರ ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಖುಷಿಯಾಯಿತು. ಹಾಗಾಗಿ ಅದಾದಮೇಲೆ ಈ ಡೇನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನಾವು ಸೀದಾ ಅಲ್ಲಿ ಶೂಟೆಲ್ಲ ಮುಗಿಸ್ಕೊಂಡು ಅಣ್ಣಂಗೂ ಹೇಳ್ಬಿಟ್ಟು ನಾವಲ್ಲಿಂದ ಮನೆಗೆ